ರಿಚ್ ಪೀಪಲ್ ಇದ್ದು ರಿಚ್ ಹೇಗಿರುತ್ತೆ ಅಂತ ನೋಡೋಣ. ಅಂದರೆ ಸಬ್ಜಿ ಮಂಡಿ ಥರ ಫುಲ್ ಡಿಸ್ಪ್ಲೇ ಹಾಕಿಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯೂಟಾಗಿರೋ ಸುವೆನಿಯರ್ಸ್ ಎಲ್ಲ ಇವೆ. ವಿ ಕಮ್ ಟು ದುಬೈ. Hi, good morning. Welcome to another day in Dubai. So namdu ivattu second day start agide and we are planning to go to Old Dubai to explore the Old Dubai. That's Al Fahidi, then Al Sifa, adadmele Gold Souk, Spice Souk ella hogona anta idivi. Then later on we are planning to ellige now I'll see if later on we'll go to later on we'll go to Burj Khalifa in matte namdu one of the magical place called Glow Garden. So see you there and we hope we could cover all these places today. And one more good news is ನನ್ನ ಲಗೇಜ್ ಸಿಕ್ತು ಫೈನಲಿ, ಬಟ್ ಇನ್ನೂ ನನಗೆ ಸಿಕ್ಕಿಲ್ಲ. ಅದು ಡೈರೆಕ್ಟ್ ಅಬುದಾಬಿ ಏರ್ಪೋರ್ಟಲ್ಲಿದೆ. ಸೊ ನಾನು ರಿಟರ್ನ್ ಇಂಡಿಯಾ ಬರಬೇಕಾದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ. ಸೊ ಈ ಸತಿ ಏನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಹಾಗೆ ಪ್ಯಾಕ್ ಮಾಡ್ಕೊಂಡು ಬಂದು ಹಾಗೆ ತಗೊಂಡು ಹೋಗ್ತಾ ಇರೋದು. ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಡ್ರೆಸ್ ಐ ಪರ್ಚೇಸ್ಡ್ ಎಸ್ಟರ್ಡೇ. ಸೊ ಹಾಗೆ ನಾನು ಇನ್ನೊಂದು 4-5 ದಿವಸಕ್ಕೆ ಎಲ್ಲ ಬಟ್ಟೆ ಪರ್ಚೇಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಅದು ಸಾರ್ಟ್ ಔಟ್ ಆಗಿದೆ. ನಿನ್ನೆ ಒಂದು ಎಕ್ಸ್ಟ್ರಾ ಕೆಲಸ ಅಂತ ಹೇಳಿದ್ರೆ ಪರ್ಚೇಸಿಂಗ್ ಕೆಲಸ ಅದಿದೆ. ಹೌದು. ಸೊ ದುಬೈ ನಿನ್ನೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ದೆನ್ ಟುಡೇ ಇಟ್ಸ್ ಆಲ್ ಫೈನ್ ಬಿಕಾಸ್ ವಿ ನೋ ದಟ್ ಅವರ್ ಬ್ಯಾಗ್ ಇಸ್ ಆಲ್ರೆಡಿ ಇನ್ ಇದು ಏರ್ಪೋರ್ಟ್. ಸೊ ಸಿ ಯು ಲೇಟರ್. ಬಾಯ್. ನಾವಿವಾಗ ಗೋಲ್ಡ್ ಸೂಕ್ ಹತ್ರ ಬಂದಿದ್ದೇವೆ. ಸೂಕ್ ಹತ್ರ ಅಲ್ಲ, ಈ ರೋಡ್ ಏನಿದೆ ಮೆಟ್ರೋದಿಂದ ಗೋಲ್ಡ್ ಸೂಕ್ ಹೊರಗಡೆ ಬಂದ್ಕೊಟ್ಟು ನಿಮಗೆ ಲೆಫ್ಟ್ ಸೈಡಿಗೆ, ಹೌದು ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಈ ಮಾರ್ಕೆಟ್ ಸಿಗುತ್ತೆ. ಅದು ಕೋರ್ ಸ್ಟ್ರೀಟ್ ಅಂತ ಈ ಬಿಲ್ಡಿಂಗ್ ಏನು ಕಾಣಿಸ್ತಾ ಇದೆಯಲ್ಲ, ಈ ಬಿಲ್ಡಿಂಗಲ್ಲಿ ನಿಮಗೆ ಸೊ ಈ ಬಿಲ್ಡಿಂಗ್ ಏನು ಕಾಣಿಸ್ತಿದೆ ಆ ಬಿಲ್ಡಿಂಗಲ್ಲಿ ನಿಮಗೆ ಫುಲ್ ಎಲ್ಲ ಗೋಲ್ಡ್ ಇದು ಶಾಪ್ಸ್ ಇದೆ. ಬಟ್ ನಾವಿವಾಗ ನಿಮಗೆ ಅಥೆಂಟಿಕ್ ಗೋಲ್ಡ್ ಸುಗಿ ಕರ್ಕೊಂಡು ಹೋಗ್ತೀನಿ. ಸ್ಟೇ ವಿತ್ ಅಸ್. ಲೆಟ್ಸ್ ಗೋ. ಸೊ ನೀವು ಎಂಟರ್ ಆಗ್ತಿದ್ದಂಗೆ ನಿಮಗೆ ತಿನ್ನಲಿಕ್ಕೆ ತುಂಬ ಕಾಣಕ್ಕೆ ಸಿಗುತ್ತೆ. ಎಸ್ಪೆಷಲಿ ಡೇಟ್ಸ್ ಮತ್ತು ಏನೋ ದಿಸ್ ಕೈಂಡ್ ಆಫ್ ಫ್ರೂಟ್ಸ್. ಇದೇನೆಂದರೆ ಡ್ರೈ ಮಾಡಿ ಇದರ ಶುಗರ್ ಕೋಟಿಂಗ್ ಹಾಕಿರ್ತಾರೆ. ವೆರಿ ಟೇಸ್ಟಿ. ಇದು ಯಾವುದು? ಮ್ಯಾಂಗೋ. ದಿಸ್ ಇಸ್ ಮ್ಯಾಂಗೋ. ಅಲ್ಲಿ ನಾವು ಈಗ ಸುಮ್ಮನೆ ಸ್ವಲ್ಪ ಕಿವಿ, ಮ್ಯಾಂಗೋ ಮತ್ತು ಪೈನಾಪಲ್ ಏನೇನೋ ತೊಗೊಂಡ್ವಿ. ಚೆನ್ನಾಗಿದೆ. ಡೇಟ್ಸ್ ತುಂಬಾ ಇರುತ್ತೆ. ಅದು ಬಿಟ್ಟರೆ ಚಾಕ್ಲೇಟ್ಸ್ ಅಲ್ಲ. ನೀವು ಅಲ್ಕೋರ್ ರೋಡಿಂದ ಒಳಗಡೆ ಬಂದು ಲೆಫ್ಟ್ ತೊಗೊಂಡ್ರೆ ಈ ಇಲ್ಲಿ ಯಾವ ಏರಿಯಾ? ಇಲ್ಲಿ ಮೇನ್ಲಿ ಪರ್ಫ್ಯೂಮ್ಸ್ ಪ್ರಿಪೇರ್ ಮಾಡ್ತಾರೆ. ಹೆಚ್ಚಿನ ಇಲ್ಲಿ ಪರ್ಫ್ಯೂಮ್ ಅಂಗಡಿ ಅದು. ಸೊ ದೊಡ್ಡ ದೊಡ್ಡ ಪರ್ಫ್ಯೂಮ್ ಅಂಗಡಿಗಳು ಅಂದರೆ ಚಿಕ್ಕದು ಬಟ್ ಲಾಟ್ ಆಫ್ ಪರ್ಫ್ಯೂಮ್ ಶಾಪ್ಸ್ ಇಲ್ಲಿ. ಅಂದರೆ ನಿಮಗೆ ಬೇಕಿರೋ ಫ್ಲೇವರ್ ನೀವೇ ಮಿಕ್ಸ್ ಮಾಡಿ ಮಾಡಿಸ್ಕೋಬೋದು. ನಿಮಗೆ ಯಾವ ಥರ ಸ್ಮೆಲ್ ಬೇಕು ಹೇಳಿದರೆ ಮಾಡಿಕೊಡ್ತಾರೆ ಅವರು. ಬಟ್ ತುಂಬ ಸ್ಟ್ರಾಂಗ್ ಇರುತ್ತೆ. ನನಗಂತೂ ಒಂದು ಸ್ವಲ್ಪ ಅದರದ್ದು ಸ್ಮೆಲ್ ತೊಗೊಂಡು ಕೂಡಲೇ ತಲೆನೋವು ಬರೋಕ್ಕೆ ಶುರು ಆಗುತ್ತೆ. ಸೊ ಈಗ ಸುಮ್ಮನೆ ಇಲ್ಲಿ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಇನ್ನೂ ಗೋಲ್ಡ್ ಸೂಕ್ ಮುಟ್ಟಿಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಲ್ಲ ಪರ್ಫ್ಯೂಮ್ ಶಾಪ್. ಆ ಥರ ತುಂಬ ಪರ್ಫ್ಯೂಮ್ ಶಾಪ್ಸ್ ಇದೆ. ಅದಲ್ಲದೆ ಈಗ ಗೋಲ್ಡ್ ಸೂಕ್ ಹತ್ರ ಹೋಗೋಣ ಬನ್ನಿ. ಇನ್ನೊಂದು
ಸೊ ಇಲ್ಲಿ ನೋಡಿ ಈಗ ಮುಗ್ತಾ ಇರೋದು. ಇನ್ನು ಅದರಲ್ಲಿ ಚಾಕ್ಲೇಟ್ಸ್ ಇದೆ ಸ್ವಲ್ಪ, ಈಗ ತಿನ್ನೋಣ ಇಲ್ಲಿ ತೊಗೊಂಡಿದ್ದೀವಿ. ಸೊ ಹಾಯ್, ಈಗ ನಾವು ಗೋಲ್ಡ್ ಸೂಕ್ ರೀಚ್ ಆಗಿದ್ದೇವೆ. ಬನ್ನಿ, ರಿಚ್ ಪೀಪಲ್ ಇದ್ದು ರಿಚ್ ಹೆರಿಟೇಜ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ನಿಮಗೆ ಗೋಲ್ಡ್ ಸೂಕಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಗೋಲ್ಡ್ಸ್ ನೋಡೋಕ್ಕೆ ಸಿಗುತ್ತೆ. ಅದು ಎಲ್ಲಿ ಸಹ ನಿಮಗೆ ನೋಡೋಕ್ಕೆ ಸಿಗೋಲ್ಲ. ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಗೋಲ್ಡ್ಸ್, ಅಂದರೆ ಡ್ರೆಸ್ಗಳಿರ್ಬೋದು, ಗೋಲ್ಡ್ ಡ್ರೆಸ್, ಗೋಲ್ಡ್ ಏನು ಹೆವಿ ಜ್ಯುವೆಲ್ರೀಸ್ ಏನಿದೆ ಅದೆಲ್ಲ ಎಲ್ಲಿರುತ್ತೆ, ಡಿಸ್ಪ್ಲೇ ಇರುತ್ತೆ, ಹಾಗೂ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಏನು ಫೇಮಸ್ ಆಗಿದ್ದರೆ ಹೆಚ್ಚಿನ ಗೋಲ್ಡ್ಸ್ ನೋ ಮೇಕಿಂಗ್ ಚಾರ್ಜಸ್, ಅದರಿಂದಾಗಿ ಸ್ವಲ್ಪ ಏನೋ ಇಂಡಿಯಾ ಕಂಪೇರ್ ಮಾಡಿದರೆ ನಿಮಗೆ ಚೀಪಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಎನಿ ಪ್ಲಾನ್ಸ್ ಫಾರ್ ಬೈಯಿಂಗ್ ಗೋಲ್ಡ್? ಸದ್ಯಕ್ಕೆ ಪ್ಲಾನ್ ಏನಿಲ್ಲ ಸರ್. ಎನಿ ಪ್ಲಾನ್ಸ್ ಟು ಬೈ ಗೋಲ್ಡ್? ಬೈ ಮಾಡುವ. ಫಸ್ಟ್ ಅಂದ್ಕೊಂಡಿದ್ವಿ ಬೈ ಮಾಡೋಣ ಅಂತ, ಹ್ಯೂಜ್ ಡಿಫ್ರೆನ್ಸ್ ಇದೆ. ಬಟ್ ನಾವು ಮೊನ್ನೆ ಚೆಕ್ ಮಾಡಿದಾಗ ಐ ಥಿಂಕ್ ಸಮ್ 200 ರುಪೀಸ್ ಏನೋ ಡಿಫ್ರೆನ್ಸ್ ಇದೆ ಇಂಡಿಯಾ ಮತ್ತು ಇಲ್ಲಿಗೆ ಪರ್ ಗ್ರಾಮ್ 24 ಕ್ಯಾರೆಟ್ಸಿಗೆ. ಸೊ ಅಷ್ಟೇನು. ಸೊ ಇಲ್ಲಿ ಸ್ವಲ್ಪ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತ ಹೇಳ್ತಾರೆ. ಅಲ್ಲ, ಕೆಲವು ಶಾಪ್ಗಳಲ್ಲಿ ಝೀರೋ ಮೇಕಿಂಗ್ ಚಾರ್ಜಸ್ ಇದೆ, ಝೀರೋ ಮೇಕಿಂಗ್ ಚಾರ್ಜಸ್ ಇದೆ, ಹಾಗೇನಿಲ್ಲ. ಮೇಕಿಂಗ್ ಚಾರ್ಜಸ್ ತುಂಬ ಜಾಸ್ತಿ ಇರುತ್ತೆ. ಬಟ್ ಅಷ್ಟು ಐಡಿಯಾ ಇಲ್ಲ, ಸೊ ಬೇಡ ಅಂತೇಳಿ. ಬಟ್ ತೊಗೊಳ್ಬೋದು, ಕಾಯಿನ್ಸ್ ಅಥವಾ ಗೋಲ್ಡ್ ಅಥವಾ ಬಾರ್ಸ್ ತೊಗೊಂಡ್ರೆ ಬರುತ್ತೆ. 24 ಕ್ಯಾರೆಟ್ ಬಾರ್ಸ್, ದ್ಯಾಟ್ ಈಸ್ ಪ್ಯೂರ್ ಆ್ಯಂಡ್ ವರ್ತ್ ಟೇಕಿಂಗ್. ಬಟ್ ಈಗ ಅಷ್ಟು ಪೈಸೆ ಇಲ್ಲ, ಅಂದರೆ ತಂದಿಲ್ಲ ಸರ್, ಸೊ ಬೇಡ ಅಂತೇಳಿ. ಬಟ್ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ, ಒಂದು ರಿಚ್ ಫೀಲ್ ಬರುತ್ತೆ ಇಲ್ಲಿ ಬಂದರೆ. ಎಷ್ಟು ಏನಾದರೂ ಹೇಳಕ್ಕಿದೆಯಾ ನಿಮಗೆ? ಇಲ್ಲ. ಹಾಂ, ಓಕೆ, ಲೆಟ್ ಸ್ಟಾರ್ಟ್. ಬಿಫೋರ್ ವಿ ಎಂಟರ್ ದ ಗೋಲ್ಡ್ ಸೂಕೆ ನಿಮಗೆ ಗೊತ್ತಾಗುತ್ತದೆ ಹೆವಿ ಗೋಲ್ಡ್ಸ್ ಯಾವ ಟೈಪ್ ಇದೆ ಅಂತ. ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ. ನೋಡಿ ಈ ಥರ ಲಾಂಗ್ ಚೈನ್ಸ್ಗಳಿವೆ ಅಂತ, ಲೈಕ್ ನೆಕ್ ಪೀಸಸ್. ಸೊ ನಾವೀಗ ಗೋಲ್ಡ್ ಸೂಕ್ ಒಳಗಿದ್ದೇವೆ. ಅಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಸೈಡಲ್ಲಿ ಫುಲ್ ಶಾಪ್ಸ್ ನೋಡ್ಬೋದು, ಗೋಲ್ಡ್ ಶಾಪ್ಸ್, ಬರೀ ಗೋಲ್ಡ್. ಇಲ್ಲೆಲ್ಲ ಈಗ ತುಂಬ ಚಿಕ್ಕದಿವೆ, ಇನ್ನು ಒಳಗೋಗ್ತಾ ಇದ್ದಂಗೆ ತುಂಬ ಸಿಗ್ಬೋದು. ಸೊ ತುಂಬ ಡಿಫ್ರೆಂಟ್ ಗಲ್ಲಿಗಳಿದೆ ಅನಿಸುತ್ತೆ ಅಲ್ವಾ ಒಳಗೊಳಗೆ. ಈಗ ಎಲ್ಲಿಗೆ ಎಂಟ್ರ್ ಆಗೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಲೆಟ್ಸ್ ಸಿ. ನೋಡಿ, ಎಲ್ಲ ಲಾಂಗ್ ಚೈನ್ಸ್ಗಳಿವೆ, ಮತ್ತು ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿರೋ ಕ್ರೊಕೊಡೈಲ್ ಚೈನ್. ಕ್ರೊಕೊಡೈಲ್ ಚೈನ್ ನೋಡಿ ಇಲ್ಲಿ. ಇದೇನಂದರೆ ಸಬ್ಜಿ ಮಂಡಿ ಥರ ಫುಲ್ ಡಿಸ್ಪ್ಲೇ ಹಾಕಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ 21 ಕ್ಯಾರೆಟ್ ಗೋಲ್ಡ್ಸ್. 145 ದಿರಮ್ಮ ಇದು ಪ್ರೈಸ್ ಇದು. ಬಟ್ ಇಟ್ ಇಸ್ 21 ಕ್ಯಾರೆಟ್ಸ್, ನಾಟ್ 24. ಇಲ್ಲಿ ನೋಡಿ, ಇದು 21 ಕ್ಯಾರೆಟ್ಸ್ ಗೋಲ್ಡ್. ಐ ಥಿಂಕ್ 142 ಗ್ರಾಮ್ಸ್ ಏನೋ ಇರಬೇಕು ಅನಿಸುತ್ತೆ. ತುಂಬ ಹೆವಿ ಇದೆ, ಬಟ್ ಇಟ್ಸ್ ನಾಟ್ 24 ಕ್ಯಾರೆಟ್ ಒನ್, ಇಟ್ಸ್ 21. ಇಲ್ಲೆಲ್ಲ ನೋಡಿ, ಎಲ್ಲ ಲಾಂಗ್ ಚೈನ್ಸ್ಗಳು. ಸೊ ಇವಾಗ ಇಲ್ಲಿ 2 ಸೈಡ್ ಇದೆ, ಆ ಕಡೆನೂ ಇದೆ, ಈ ಕಡೆನೂ ಇದೆ. ಐ ಥಿಂಕ್ ವಿಲ್ ಗೋ ದಿಸ್ ವೇ, ಯಾಕಂದರೆ ಇಲ್ಲಿ ಮೂರು ಗೇಟ್ ಉಂಟು. ಸೊ ಗೇಟ್ 1, ಗೇಟ್ 2, ಇದು ಗೇಟ್ 3. ಗೇಟ್ 3. ನಾವಿವಾಗ ಗೇಟ್ 3 ಇದೆ. ಗೇಟ್ 3 ಇಂದ ಎಂಟರ್ ಆಗೋದು ನಾವೀಗ. ಸೊ ನಾವು ಮೋಸ್ಟ್ ಪ್ರಾಬಬ್ಲಿ ಆಚೆ ಗೇಟಿಗೆ ಹೋಗಿ ಅಲ್ಲಿಂದ ಎಕ್ಸಿಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗುವ. ಈ ಗೇಟ್ ಹೋಗಿ ಆಚೆ ಗೇಟ ಇಲ್ಲಿ ಎಂತಿಲ್ಲಲ್ಲ, ಇದು ಗೇಟೇ ಇಲ್ಲೇ ಸಾಕು. ಓಕೆ, ಬನ್ನಿ ಹೋಗೋಣ. ಸೊ ನಿಮಗೆ ಚಿನ್ನ ಬೇಕಾದರೆ ಗೋಲ್ಡ್ ಸೂಕ್ ಇಸ್ ದ ಪ್ಲೇಸ್ ಟು ಗೆಟ್ ಇನ್ ದುಬೈ. ಯಾಕಂದರೆ ಇದು ಎಲ್ಲ ತರಕಾರಿ ಮಂಡಿ ಇದ್ದಾಗೆ ಗೋಲ್ಡ್ ಮಂಡಿ. ಸೊ ಇಲ್ಲಿ ನೋಡಿ, ಇವಾಗ ಗೋಲ್ಡ್ ಡ್ರೆಸ್ಸಸ್ ಮಾಡಿಟ್ಟಿದ್ದಾರೆ. ಸೊ ಇಟ್ಸ್ ಗೋಲ್ಡ್ ಡ್ರೆಸ್.
ನೋಡಿ ಡಿಫ್ರೆಂಟ್ ನೋಡಿ ಡಿಫ್ರೆಂಟ್ ಟೈಪ್ ಇಸ್ ಇವನ್ ಡ್ರೆಸ್ಸಸ್ ಕೂಡ ಇವೆ ನೋಡಿ. ಯಾರಿಗಾದರೂ ಗೋಲ್ಡ್ ಡ್ರೆಸ್ಸಸ್ ಹಾಕಬೇಕು ಅಂತ ಇದ್ದರೆ ಇಲ್ಲಿಂದ ಬಂದು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ದೀಸ್ ಆರ್ ಅಗೇನ್ ಸಮ್ souvenirs if you want to buy. Souvenir spot. Here you see full body suit ಕೂಡ ಇದೆ ಗೋಲ್ಡ್ ಇದು. ಆ್ಯಂಡ್ ದಿಸ್ ಇಸ್ ಅರೇಬಿಯನ್ ಡ್ರೆಸ್ ನೋಡಿ, ಎಲ್ಲ ಗೋಲ್ಡಲ್ಲಿ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು ನೀವು ಕ್ಯೂಟ್ ಆಗಿರೋ ಸುವೆನಿಯರ್ಸ್ ಎಲ್ಲ ಇವೆ. ಆ್ಯಂಡ್ ದ ಸ್ಪೈಸಸ್. ವೆಲ್ ಇಲ್ಲಿ ನೋಡಿ ಲ್ಯಾಂಪ್ಸ್ಗಳು ಇವೆ, ಲ್ಯಾಂಪ್ಗಳು. ನಾವು ಆ್ಯಕ್ಚುಲಿ ಇವಾಗ ಸ್ಪೈಸ್ ವಿಲೇಜಿಗೆ ಹೋಗ್ತೇವೆ, ಅಲ್ಲಿ ಮೋಸ್ಟ್ಲಿ ನಾವು ಈ ಸ್ಪೈಸಸ್ ಬೈ ಮಾಡ್ತೀವಿ ಅಲ್ಲ. ಸೊ ಎಲ್ಲಿ ನೋಡ್ಬೋದು ನೀವು ಲ್ಯಾಂಟನ್ ಶಾಪ್, ಐ ಮೀನ್ ಮೊರೊಕ್ಕನ್ ಲ್ಯಾಂಪ್ಸ್ ಇವೆ, ತುಂಬ ಚೆನ್ನಾಗಿದೆ ನೋಡಿ. ಇಟ್ಸ್ ನಿಯರ್ ದ ಗೋಲ್ಡ್ ಸೂಕ್. Come take a picture Arabic style. No, it's okay. ಸೊ ಇವರಿಲ್ಲಿ ನಮಗೆ ಏನೋ ಇದು ಕೊಟ್ಟರು, ಸುಮ್ಮನೆ ಕೊಡಗವಳಿ ಅಂತ ಹೇಳಿ. ಸೊ ಸ್ವೀಟ್ ಇದೆ, ತುಂಬ ಬ್ಯೂಟಿಫುಲ್ ಆಗಿರುವ ಲೈಟ್ಸ್ಗಳಿವೆ. ಯು ಕ್ಯಾನ್ ವಿಸಿಟ್ ಆ್ಯಂಡ್ ಪರ್ಚೇಸ್. ಸೊ ಬ್ಯೂಟಿಫುಲ್ ಒನ್. So what is the price? Which one? All set. Single one? Single one 120. So single one 120 dirhams. ಈ ಥರ ನಿಮಗೆ ಸೆಟ್ಸ್ ಸಿಗುತ್ತವೆ. ಸೊ ನಾವೀಗಿರೋದು ಓಲ್ಡ್ ಬಲಾಡಿ ಸ್ಟ್ರೀಟಲ್ಲಿ. ಸೊ ಇಲ್ಲೇ ನಿಮಗೆ ಸೂಕ್ಸ್ ಎಲ್ಲ ಸಿಗ್ತದೆ. ಎಂತ ಸಿಗ್ತದೆ? ಸೂಕ್ಸ್ ಎಲ್ಲ ಸೂಕ್. ಸೊ ಇಲ್ಲೊಂದು ಇಲ್ಲಿ ನೋಡಿದ್ರೆ ಇನ್ನು ಯುಟೆನ್ಸಿಲ್ ಸೂಕ್ ಅಂತ ಉಂಟು. ಸೊ ನಿಮಗೆ ಅಲ್ಲಿಂದ ಮುಂದೆ ಗೋಲ್ಡ್ ಸೂಕ್, ಸೊ ಅದರ ಈಚೆ ನಿಮಗೆ ಪರ್ಫ್ಯೂಮ್ ಸೂಕ್, ಎಲ್ಲ ಸೂಕ್ಗಳು ಒಂದೇ ಕಡೆ ಅವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾವು ಹೋಗುವ ಈಗ ನಾವು ಸ್ಪೈಸ್ ಸೂಕಿಗೆ, ಅಲ್ಲಿ ನೋಡುವ. ಸ್ಪೈಸಸ್ ಆರ್ ಕಾಸ್ಟ್ಲಿ ಬಟ್ ಓಕೆ, ಸ್ಪೈಸ್ ಸೂಕಿಗೆ ಬನ್ನಿ ಹೋಗೋಣ. ಸೊ ಇಲ್ಲಿ
ನಿಮಗೆ ಹಾರ್ಬರ್ ಇದೆ. ಐ ಥಿಂಕ್ ಇದು ಈಸ್ ಇಸ್ ಕ್ರೀಕ್ ಕ್ರೀಕ್ ಅಲ್ಲ ಇದೆ ಕ್ರೀಕ್. ಓಕೆ, ದಿಸ್ ಇಸ್ ಕ್ರೀಕ್, ದುಬೈ ಕ್ರೀಕ್. ಅಲ್ಲಿಂದ ನಿಮಗೆ ಏನು ಟ್ಯಾಕ್ಸಿ ಸಿಗುತ್ತೆ, ಟ್ಯಾಕ್ಸಿ ಇದು ಅಥವಾ ವಾಟರ್ ಟ್ಯಾಕ್ಸೀಸ್. ಸೊ ಯು ಕ್ಯಾನ್ ಟೇಕ್ ವಾಟರ್ ಟ್ಯಾಕ್ಸಿ. ಇಲ್ಲಿಂದ ಅದು ಓಲ್ಡ್ ಟೌನ್ ದುಬೈ ಅಲ್ ಫಹೀದಿ ಅದ್ರ ಹತ್ರ ತೊಗೊಂಡೋಗುತ್ತೆ. ಮತ್ತು ಯು ಕ್ಯಾನ್ ಎಕ್ಸ್ಪ್ಲೋರ್ ಓಲ್ಡ್ ಟೌನ್ ಆಫ್ ದುಬೈ. ಬಟ್ ನಾವಿವಾಗ ಓಲ್ಡ್ ಟೌನ್ ಆಫ್ ದುಬೈ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇವತ್ತು. ಬಟ್ ಯಾಕೋ ಆಗಲ್ಲ ಅನಿಸುತ್ತೆ, ನಾಳೆ ಪುನಃ ಬರಬೇಕು. ಸೊ ಈಗ ನಾವು ಇಲ್ಲಿ ಮುಗಿಸ್ಕೊಂಡು ಐ ಥಿಂಕ್ ವಿಲ್ ಗೋ ಟು ದುಬೈ ಮಾಲ್ ಹಾಗೆ ಅಂದ್ಕೊಂಡಿದ್ದೀವಿ. ಪ್ಲ್ಯಾನ್ ಮೈ ಚೇಂಜ್. ಬಟ್ ಇವಾಗ ಕ್ರೀಕ್ ಹತ್ರ ಇದ್ದೀವಿ. ಇಲ್ಲಿ ನಿಮಗೆ ವಾಟರ್ ಟ್ಯಾಕ್ಸೀಸ್ ಸಿಗುತ್ತೆ. ಅಲ್ಲಿ ಶೋ ಯು ನಾವು ಎಷ್ಟು ಹೋಗ್ಬೇಕಿದೆ. ಇದೆ ಸೊ ನಾವಿವಾಗ ಇಲ್ಲಿ ಓಲ್ಡ್ ಸೂಕ್ ಹತ್ರ ಇದ್ದೇವೆ. ಓಲ್ಡ್ ಸೂಕ್ ಇಲ್ಲಿ ಎಲ್ಲ ಟೈಪಿಂದು ಇದೆ, ಸ್ಪೈಸಸ್ ಇವೆ ಆ್ಯಂಡ್ ದೆನ್ ನೀವು ಆಲ್ಸೋ ಹ್ಯಾವ್ ಪರ್ಫ್ಯೂಮ್ಸ್. ಥ್ಯಾಂಕ್ ಯು. ಮತ್ತು ತುಂಬ ಹರ್ಬಲ್ ಟೀಸ್ ಇದೆ. ಸೊ ಇವಾಗ ನಾವು ಸ್ಕಾರ್ಫ್ ತೊಗೊಂಡಿದ್ದೇನೆ ಒಂದು. ಸೊ ಹಬೀಬಿ ಕಮ್ ಟು ದುಬೈ. ಏನು ಸ್ಕಾರ್ಫ್ ಇದು? ಅವರದ್ದು ಒಂದು ಸ್ಕಾರ್ಫ್ ಅಲ್ವಾ, ಅರೇಬಿಕ್ ಸ್ಕಾರ್ಫ್ ತೊಗೊಂಡಿದ್ದೆ ಒಂದು ರೆಡ್ ಕಲರಲ್ಲಿ. ಸೊ ಇಲ್ಲಿಂದ ಈಗ ನಾವು ನೆಕ್ಸ್ಟ್ ಈ ಸ್ಕಾರ್ಫ್ ತೊಗೊಂಡು ನೆಕ್ಸ್ಟ್ ಸ್ಟೇಷನ್ಗೆ ಹೋಗುವ. ಸೊ ಈಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡ್ತಾ ಇದ್ದಾನೆ. ಆಲ್ರೈಟ್ ಗಾಯ್ಸ್, ನಾವಿವಾಗ ಇಲ್ಲಿ ಕ್ರೀಕ್ ಹತ್ರ ಬಂದಿದ್ದೇವೆ ಟು ಟೇಕ್ ವಾಟರ್ ಟ್ಯಾಕ್ಸಿ ಟು ಅಲ್ ಫಹೀದಿಗೆ ಹೋಗಿ ಅಲ್ಲಿ ಲಂಚ್ ಮಾಡಿಕೊಂಡು then we are going to Dubai Mall. ಇಲ್ಲಿದೆ ನೋಡಿ ವಾಟರ್ ಟ್ಯಾಕ್ಸಿ ಸ್ಟ್ಯಾಂಡ್ಸ್. ಈ ಥರ. ಸೊ ವಾಟರ್ ಟ್ಯಾಕ್ಸಿ ತಗೊಳ್ಳೋಕ್ಕೆ ಇಲ್ಲಿ ಗೇಟ್ ನಂಬರ್ 3ಗೆ ಬರಬೇಕು. ಮತ್ತು ಅಲ್ಲಿ ವಿ ನೀಡ್ ಟು ಪೇ ದ ನಾವು ಗೋಲ್ಡ್ ಸ್ಟಾಪಿಗೆ ಹೋಗ್ತಾ ಇದ್ದೇವೆ. ಓಲ್ಡ್ ಸೂಕ್ ಸ್ಟಾಪ್. ಸೊ ಇನ್ಸೈಡ್ ಒಳಗೇನೆ ಬೋರ್ಡ್ ಒಳಗಡೆ ನಾವು ಪೇ ಮಾಡೋಕ್ಕೆ.